ಹಾಯ್ ಎವ್ರಿವನ್, ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಮೀ ಆ್ಯಂಡ್ ಯು. ಇವತ್ತಿನ ಟಾಪಿಕ್ ಏನಂತ ಅಂದರೆ ಇನ್ಫಾರ್ಮೇಟಿವ್ ವಿಡಿಯೋ ಆಫ್ ಮೀ ಆ್ಯಂಡ್ ಯು. ಇವತ್ತು ನಾನು ಹೇಳಕೊಟ್ಟಿರೋ ವಿಷಯ ಬಂದು ಒಂದು ನೈಜ ಘಟನೆ ಆಗಿದೆ. ಇದನ್ನು ನಾನು ಹೇಳಲೇಬೇಕಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂತ ಅಂದರೆ, ಒಂದು ಊರಲ್ಲಿ 5 ವರ್ಷದ ಮಗು ಇರುತ್ತೆ. ಅದೇ ಮನೆಗೆ ಬಾಡಿಗೆಗೆ 17 ವರ್ಷದೊಂದು ಹುಡುಗ ಅವ್ರ ಫ್ಯಾಮಿಲಿಯವ್ರು ಇರ್ತಾರೆ. ಆ ಮಗು ಜೊತೆ ಪ್ರತಿದಿನನೂ ಈ ಹುಡುಗ ಆಟ ಆಡ್ಕೊಂಡು ಊಟ ಮಾಡಿಸ್ಕೊಂಡು ಯಾವಾಗ್ಲೂ ಆ ಹುಡುಗಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ. ಹಾಗೆಯೇ ಎವ್ರಿ ಡೇ ಇದೇ ರೊಟೀನ್ ಇರುತ್ತೆ. ಯಾವಾಗಲೂ ಆಟ ಆಡಿಸೋದು, ಮನೆ ಕರ್ಕೊಂಡು ಹೋಗೋದು ಅಥವಾ ಇವ್ರ ಮನೆಗೆ ಬಂದು ಆಟ ಆಡೋದು, ಇದೇ ಥರ ಮಾಡ್ತಿದ್ದ ಆ ಹುಡುಗ ಒಂದಿನ ಯಾರೂ ಇಲ್ಲದೇ ಇರೋ ಟೈಮಲ್ಲಿ ಆ ಹುಡುಗಿನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾನೆ. ಇದು ಎಷ್ಟು ಕೆಟ್ಟ ಪದ ಅಂತ ಅಂದ್ರೇ ಗೊತ್ತು. ಅಲ್ಲ, ಆ ಮಗು ಏನು ಮಾಡಿತ್ತು? ಏನು ಏಜ್ ಆ ಹುಡುಗಿಗೆ? ಇವನಿಗೆ ಏನು ಏಜು? 5 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡ್ತಾನೆ ಅಂತ ಅಂದರೆ ಎಷ್ಟು ಕೆಟ್ಟ ಮನಸ್ಥಿತಿಲಿ ಇರ್ಬೇಡ ಇವನು. ಅವನು ಪ್ರತಿದಿನವೂ ಆ ಹುಡುಗಿನ ಅದೇ ರೀಸನ್ಗೋಸ್ಕರ ಮಾತಾಡಿಸ್ತಿದ್ನ, ಆಟ ಆಡಿಸ್ತಿದ್ನ, ಅಥವಾ ಆ ಹುಡುಗಿ ಜೊತೆ ಇದ್ನ? ಆ ಮಗು ಏನು ತಪ್ಪು ಮಾಡಿತ್ತು? ಪ್ರತಿದಿನ ಅಣ್ಣ 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 ಅಂತ ಆ ಹುಡುಗ ಜೊತೆ ಓಡಾಡ್ತಿದ್ದಿತ್ತಪ್ಪ, ಅಥವಾ ಅವನು ಹೇಳ್ದ ಕರ್ದ ಅಂತ ಅವನ್ನ ನಂಬಿ ಅವನ ಜೊತೆ ಹೋಗಿತ್ತಪ್ಪ? ಏನು ತಪ್ಪು? ಹೀಗೆಲ್ಲ ಹೇಳ್ತೀರಾ ಅಲ್ವಾ? ಏನಂತ ಹುಡುಗಿ ಕೆಟ್ಟಾಗಿ ಬಟ್ಟೆ ಹಾಕೊಂಡ್ರೆ ಅಥವಾ ಅವಳ ನಡವಳಿಕೆ ಸರಿ ಇಲ್ಲ ಅಂತಂದರೆ ಮಾತ್ರ ಹಿಂಗೆಲ್ಲ ಮಾಡ್ತಾರೆ ಅಂತ. ಆ ಹುಡುಗಿ ಯಾವ ಥರ ಡ್ರೆಸ್ ಹಾಕೊಂಡಿರ್ಬೋದು? 5 ವರ್ಷದ ಮಗು ಯಾವ ಥರ ಡ್ರೆಸ್ ವೇರ್ ಮಾಡ್ಲಿಕ್ಕೆ ಸಾಧ್ಯ? ಅಥವಾ ಆ ಹುಡುಗಿ ಕೆಟ್ಟ ನಡವಳಿಕೆ ಆಗಿರುತ್ತಾ? ಇಷ್ಟು ಕೆಟ್ಟ ಸಮಾಜದಲ್ಲಿ ಬದುಕ್ತಿದ್ದೀವಿ ಅನಿಸ್ಬಿಡತ್ತೆ. ಅವನು ಬರೀ 17 ವರ್ಷದ ಹುಡುಗ, ಅವನಿಗೆ ಇಷ್ಟು ಕೆಟ್ಟ ಆಲೋಚನೆ ಬಂದಿದೆ ಅಂತ ಅಂದರೆ ಇನ್ನು ಮಿಕ್ತವ್ರಿಗೆ ಏನಂತ ಹೇಳೋಣ? ಅವನೇನೋ ಇವಾಗ ಪೊಲೀಸ್ ಸ್ಟೇಷನಲ್ಲಿ ಇದ್ದಾನೆ, ಅವನಿಗೇನೂ ಪ್ರಾಬ್ಲಮ್ ಆಗಲ್ಲ, ತಿನ್ನ ಬನ್ನ ಅನ್ನೋ ಥರ ಆಗುತ್ತೆ. ಬಟ್ ಆ ಮಗು ಇವಾಗ ಸಾವಿನ ಬದುಕಿನ ಮಧ್ಯ ಹೋರಾಡ್ತಿದೆ. ಆ ಮಗುಗೆ ಏನು ಹೇಳಕ್ಕೆ ಸಾಧ್ಯ? ಇವಾಗ ಆ ಮಗು ಉಳಿಯುತ್ತಾ ಉಳಿಯಲ್ವಾ ಯಾರಿಗೂ ಗೊತ್ತಿಲ್ಲ. ಈ ಇನ್ಸಿಡೆಂಟ್ ನಡೆದಿರೋದು ಇದೇ ಆಗಸ್ಟ್ 20ನೇ ತಾರೀಕು. ಇದು ನ್ಯೂಸ್ ಬಂತಾ ಇಲ್ವಾ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಆ ಮಗು ಈಗಲೂ ICU ಅಲ್ಲಿ ಇದ್ದಾರೆ. ಸೀರಿಯಸ್ಲಿ ನಾವೆಷ್ಟು ಕೆಟ್ಟ ಸಮಾಜದಲ್ಲಿ ಬದುಕ್ತಿದ್ದೀವಿ ಅಲ್ಲಪ್ಪ ಅನಿಸ್ಬಿಡತ್ತೆ. ಹಾಗೆಯೇ ನಮ್ಮ ಸರೌಂಡಿಂಗಲ್ಲೇ ಇನ್ನೊಂದು ಘಟನೆ ಕೂಡ ನಡೆದಿದೆ. ಅದು ಕೂಡ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ. ಒಂದು ಹುಡುಗಿ 8th ಸ್ಟ್ಯಾಂಡರ್ಡ್ ಓದ್ತಿರುತ್ತೆ, ಹಾಸ್ಟೆಲಲ್ಲೇ ಓದ್ತಿರುತ್ತೆ. ಊರಿಗೆ ಬಂದು ತುಂಬ ದಿನಗಳೇ ಆಗಿರುತ್ತೆ, ಅಂದರೆ 1 ತಿಂಗಳು ಹತ್ತತ್ರನೇ ಆಗೋಗಿರುತ್ತೆ. ಬಟ್ ಅದೇ ಊರಲ್ಲಿ ಒಂದು ಹುಡುಗ ಬಂದು, ನಿಮ್ಮಪ್ಪ ಅಮ್ಮ ಹೇಳಿ ಕಳಿಸಿದ್ದಾರೆ, ಬಾ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ, ಆ ಹುಡುಗಿ ಏನು ಅಂದ್ಕೊಳ್ತಾರೆ, ನಮ್ಮೂರ ಅಣ್ಣ ಅಲ್ವಾ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಹೇಳ್ದೆ ಕೇಳದೆ ಅವನ ಜೊತೆ ನಂಬಿಕೆ ಇಟ್ಕೊಂಡು ಹೊರಟ್ಬಿಡ್ತಾಳೆ. ಬಟ್ ಅವ್ನು ಮಾಡಿದ್ದೇನಂತ ಅಂದರೆ 2 ದಿನ ಮನೆಗೂ ಕಳಿಸ್ದೆ, ಸ್ಕೂಲಿಗೂ ಕಳಿಸ್ದೆ, ಆ ಹುಡುಗಿ ಸಾಯೋವರೆಗೂ ಅತ್ಯಾಚಾರ ಮಾಡಿದ್ದಾನೆ. ಎಷ್ಟು ಕೆಟ್ಟ ಪರಿಸರದಲ್ಲಿ ನಾವು ಬದುಕ್ತಿದ್ದೀವಪ್ಪ ಅನಿಸುತ್ತೆ. ಆ ಹುಡುಗಿ ಏನು ತಪ್ಪು ಮಾಡಿತ್ತು, ಏನು ಮಾಡಿದ್ದೀವಿ ನಾವೆಲ್ಲ ಅಂತಲೇ ಅರ್ಥ ಆಗ್ತಿಲ್ಲ. ಯಾರನ್ನ ನಂಬೋದು? ಅಣ್ಣ ತಮ್ಮಂದಿರನ್ನ ನಂಬೋದಾ, ಅಥವಾ ಕೊಲೀಗ್ಸ್ನ ನಂಬೋದಾ, ಅಥವಾ ಫ್ಯಾಮಿಲಿಯವ್ರನ್ನ ನಂಬೋದಾ? ಯಾರನ್ನ ನಂಬೋದು? ಪ್ರತಿಯೊಬ್ಬರ ಮೇಲೂ ಅನುಮಾನ ಪಡ್ಕೊಂಡೇ ಬದುಕೋಕ್ಕಾಗುತ್ತಾ ಇವಾಗ? ಹೆಣ್ಮಕ್ಳು ಅಂತ ಅಂದಮೇಲೆ ಪ್ರತಿ ಮೂಮೆಂಟ್ಗೂ ಅನುಮಾನ ಪಡ್ಕೊಂಡೇ ಬದುಕೋ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಆಚೆಗೆ ಹೋಗೋಕ್ಕೆ ಭಯ, ಯಾರ ಜೊತೆನಾದರೂ ಮಾತಾಡಲಿಕ್ಕೆ ಭಯ, ಯಾರು ಹೆಂಗೆ ನೋಡ್ತಾರೆ ನಮ್ಮನ್ನು ಅನ್ನೋ ಭಯ. ಎಲ್ಲಾದರೂ ಹೋದರೆ ಯಪ್ಪ ಯಾರು ಹೇಗಿರ್ತಾರಪ್ಪ ಈ ಸಿಚುವೇಶನಲ್ಲಿ ಅಂತ ಭಯ. ಈ ಥರ ಭಯ ಪಡ್ಕೊಂಡೇ ಬದುಕೋ ಥರ ಜೀವನ ಕಲ್ಪಿಸ್ಬಿಟ್ಟಿದ್ದಾನ ದೇವರು ಅಂತ ಅನಿಸ್ಬಿಡತ್ತೆ. ಯಾವಾಗ ಈ ಕೆಟ್ಟ ಪರಿಸ್ಥಿತಿಯಿಂದ ಎಲ್ಲ ಆಚೆ ಬರ್ತೀವಿ ಗೊತ್ತಿಲ್ಲ. ಆದರೆ ಆ ಮಗು, ಈ ಹುಡುಗಿ ಏನು ತಪ್ಪು ಮಾಡಿದ್ರು? 5 ವರ್ಷದ ಮಗು ಪ್ರತಿ ಮೂಮೆಂಟ್ಗೂ ಅಣ್ಣ ಅಣ್ಣ ಅಂತಿದ್ಲಲ್ಲ, ಈ ಹುಡುಗಿ ಆ ಅಣ್ಣ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಮನೆಗೆ ಬರ್ತಾಳಲ್ಲ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಹೇಗಿರ್ತಾರೆ, ಯಾರ ಮನಸ್ಸಲ್ಲಿ ಹೇಗಿರುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು ನಾವೆಲ್ಲ? ಹೀಗೇನೆ ನಡೀತಿದ್ರೆ ಒಂದು ಹೆಣ್ಮಗು ಆಚೆ ನಡೆಯೋದು, ಒಬ್ಬಳೇ ಓಡಾಡೋದೂ ಕಷ್ಟ ಆಗೋಗುತ್ತೆ. ಪ್ಲೀಸ್ ನಿಮ್ಮ ಮಕ್ಕಳನ್ನ, ನಿಮ್ಮ ಮನೆಯವ್ರನ್ನ, ನಿಮ್ಮ ಅಕ್ಕ ತಂಗಿರನ್ನ ಸೇಫಾಗಿ ನೋಡ್ಕೊಳ್ಳಿ. ಯಾರು ಹೇಗಿರ್ತಾರೆ ಯಾವುದು ಕೂಡ ಅನಲೈಸ್ ಮಾಡಲಿಕ್ಕಾಗಲ್ಲ.
ನಮ್ಮ ಜೊತೆ ಇರೋರೇ ಹೀಗೆಲ್ಲ ಮಾಡ್ತಾರೆ ಅಂತ ಅಂದರೆ ದೂರದವ್ರನ್ನ ಹೇಗೆ ನಂಬೋದು? ಗೊತ್ತಿಲ್ಲದೆ ಇರೋರನ್ನ ಹೇಗೆ ನಾವು ಇವ್ರು ಹೀಗೆ ಅಂತ ಅನಲೈಸ್ ಮಾಡಲಿಕ್ಕಾಗತ್ತೆ? ಪ್ಲೀಸ್ ಸೇಫಾಗಿ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿನ, ಹಾಗೆಯೇ ಫ್ರೆಂಡ್ಸ್ನ. ಥ್ಯಾಂಕ್ ಯು ಆಲ್.